ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ಹಬ್ಬದಂತೆ ಸಂಭ್ರಮದಿಂದ ಎದುರಿಸಿ ಸರ್ವಶ್ರೇಷ್ಠ ಸಾಧನೆ ಮಾಡುವಂತೆ ಸಮಾಜ ಸೇವಕ ಮಲ್ಲಿಕಾರ್ಜುನ ಕರೆ. ವಿದ್ಯಾರ್ಥಿಗಳಲ್ಲಿ ಕಲಿಕಾ ಸಾಮರ್ಥ್ಯವನ್ನು ಹೆಚ್ಚಿಸಲು ಟ್ಯೂಷನ್ ಕ್ಲಾಸ್ ಕಾರ್ಯಕ್ರಮವು ವರದಾನವಾಗಿದೆ ಎಂದು ಸಮಾಜ ಸೇವಕ ಮಲ್ಲಿಕಾರ್ಜುನ ಹೇಳಿದರು. ಅವರು ಕೃಷ್ಣರಾಜಪೇಟೆ ತಾಲೂಕಿನ ಅಕ್ಕಿಹೆಬ್ಬಾಳು ಹೋಬಳಿಯ ಆಲಂಬಾಡಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮದ ಅಡಿಯಲ್ಲಿ ಆಯೋಜಿಸಿದ್ದ ಟ್ಯೂಷನ್ ಕ್ಲಾಸ್ ತರಗತಿಗಳ ಸಮಾರೋಪ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ವಿದ್ಯಾರ್ಥಿಗಳಲ್ಲಿ ಕಲಿಕಾ ಸಾಮರ್ಥ್ಯವನ್ನು ಹೆಚ್ಚಿಸಿ ಪರೀಕ್ಷೆಯನ್ನು ಆತ್ಮವಿಶ್ವಾಸದಿಂದ ಎದುರಿಸಿ ಹೆಚ್ಚಿನ ಅಂಕಗಳನ್ನು ಗಳಿಸಿ ಸಾಧನೆ ಮಾಡಲು ಟ್ಯೂಷನ್ ಕ್ಲಾಸ್ ವಿಶೇಷ ತರಗತಿಗಳು ನೆರವಾಗಲಿವೆ. ಆದ್ದರಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮದ ಅಡಿಯಲ್ಲಿ ಶಿಕ್ಷಕರನ್ನು ನೇಮಕ ಮಾಡಿ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ವಿಶೇಷ ಕಲಿಕಾ ತರಗತಿಗಳನ್ನು ಆಯೋಜಿಸಿ ಜ್ಞಾನವನ್ನು ತುಂಬಿ ಪರೀಕ್ಷೆಗಳನ್ನು ಆತ್ಮವಿಶ್ವಾಸದಿಂದ ಎದುರಿಸಲು ಬೇಕಾದ ಧೈರ್ಯವನ್ನು ನೀಡಲಾಗುತ್ತಿದೆ. ವಿದ್ಯಾರ್ಥಿಗಳು ಪರೀಕ್ಷಾ ಭಯವನ್ನು ಮನದಿಂದ ಹೋಗಲಾಡಿಸಿಕೊಂಡು ಹಬ್ಬದಂತೆ ಪರೀಕ್ಷೆಯನ್ನು ಎದುರಿಸಿ ಸಂಭ್ರಮಿಸಬೇಕು. ಆಲಂಬಾಡಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಎಲ್ಲಾ 23 ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಪಾಸ್ ಆಗುವ ಮೂಲಕ ಹೊಸ ದಾಖಲೆಯನ್ನು ನಿರ್ಮಾಣ ಮಾಡಬೇಕು ಎಂದು ಕೈಮುಗಿದು ಮನವಿ ಮಾಡಿದರು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಚನ್ನರಾಯಪಟ್ಟಣ ಜಿಲ್ಲಾ ನಿರ್ದೇಶಕರಾದ ಡಾ ಯೋಗೇಶ್ ಮಾತನಾಡಿ, ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕಳಪೆ ಸಾಧನೆ ಮಾಡಿರುವ ಸರ್ಕಾರಿ ಪ್ರೌಢಶಾಲೆಗಳನ್ನು ಗುರುತಿಸಿ ಅಲ್ಲಿನ ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿಗಳನ್ನು ಆಯೋಜಿಸಿ ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಲು ಸಹಾಯವಾಗುವಂತೆ ಟ್ಯೂಷನ್ ಕ್ಲಾಸುಗಳನ್ನು ನಡೆಸಲಾಗುತ್ತಿದೆ. 3 ತಿಂಗಳ ಕಾಲ 10ನೇ ತರಗತಿ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಆತ್ಮವಿಶ್ವಾಸದಿಂದ ಎದುರಿಸಲು ಬೇಕಾದ ಕೌಶಲ್ಯವನ್ನು ಟ್ಯೂಷನ್ ಕ್ಲಾಸಲ್ಲಿ ನೀಡಲಾಗುತ್ತಿದೆ. ಆಲಂಬಾಡಿ ಪ್ರೌಢಶಾಲೆಯಲ್ಲಿ ಮಾತ್ರವಲ್ಲದೆ ಬಲ್ಲೇನಹಳ್ಳಿ ಹಾಗೂ ಸೋಮನಹಳ್ಳಿ ಸರ್ಕಾರಿ ಪ್ರೌಢಶಾಲೆಗಳಲ್ಲಿಯೂ ಟ್ಯೂಷನ್ ತರಗತಿಗಳನ್ನು ನಡೆಸಲಾಗುತ್ತಿದೆ. ಎಸ್ಎಸ್ಎಲ್ಸಿ ಪರೀಕ್ಷೆಯು ಮಾರ್ಚ್ 18ರಿಂದ ಆರಂಭವಾಗುತ್ತಿದ್ದು ವಿದ್ಯಾರ್ಥಿಗಳು ಇಂದಿನಿಂದಲೇ ಶ್ರದ್ಧಾ ಭಕ್ತಿ ಹಾಗೂ ಏಕಾಗ್ರತೆಯಿಂದ ಅಭ್ಯಾಸ ಮಾಡಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉನ್ನತವಾದ ಸಾಧನೆ ಮಾಡಬೇಕು ಎಂದು ಯೋಗೇಶ್ ಕರೆ ನೀಡಿದರು. ಕೃಷ್ಣರಾಜಪೇಟೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಕೆಆರ್ ನೀಲಕಂಠ, ಅಲಂಬಾಡಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ಪುಷ್ಪಲತಾ, ತಾಲೂಕು ಯೋಜನಾಧಿಕಾರಿ ತಿಲಕ್ರಾಜ್ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಟ್ಯೂಷನ್ ಕ್ಲಾಸ್ ಶಿಕ್ಷಕಿ ಅನುಷಾ, ಸಹ ಶಿಕ್ಷಕರಾದ ಸಮತಾ, ಲಾವಣ್ಯ, ಅರುಣಕುಮಾರಿ, ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮಾಧಿಕಾರಿ ಗೀತಾ, ಮೇಲ್ವಿಚಾರಕರಾದ ಗಣೇಶ್ ಹಾಗೂ ಸೇವಾ ಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಪರಿಕರಗಳನ್ನು ಮಲ್ಲಿಕಾರ್ಜುನ್ ವಿತರಿಸಿದರು. ವರದಿ ಡಾ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ಬರೀತೀರಾ ಚೆನ್ನಾಗಿ? ಎಷ್ಟು ತಗೊಂಡಿದ್ದೀರಿ ಪ್ರಿಪರೇಟರಿಗೆ? ನೀವು ತೊಂದರೆ ಕೂತ್ಕೊಳ್ಳಿ. ಹೇಳಿ ಹೇಳಿ. ಇದು ಭಾಷಣ ಅಲ್ಲ, ಆಕ್ಚುಲಿ ಚರ್ಚೆ ಮಾಡಬೇಕು. ಎಲ್ಲ ಟೀಚರ್ಸ್ ನಮಗೆ ಚೆನ್ನಾಗಿ ಪಾಠ ಈ ಕ್ಲಾಸಿಂದ ನಮಗೆ ತುಂಬಾ ಅನುಕೂಲವಾಗಿದೆ. ಕಳೆದ 13 ವರ್ಷಗಳಿಂದ ಈ ಊರಿನಲ್ಲಿ ಅಥವಾ ಈ ತಾಲೂಕಿನಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ರೈತರನ್ನ, ಮಹಿಳೆಯರನ್ನ ಒಟ್ಟುಗೂಡಿಸಿ ಅವರಿಗೆ ಬೇಕಾದಂತ ತರಬೇತಿಗಳಿರಬಹುದು ಅಥವಾ ಅವರಿಗೆ ಬೇಕಾದಂತ ಬೇರೆ ಬೇರೆ ವಿಷಯಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥದ್ದು ಮತ್ತು ಆರ್ಥಿಕ ನೆರವನ್ನ ಕೊಟ್ಟು ಅವರನ್ನ ಸ್ವಾವಲಂಬಿ ಬದುಕಿನ ಕಡೆಗೆ ಕೊಂಡೋಗ್ಲಿಕ್ಕೆ ಅನೇಕ ಕೆಲಸಗಳನ್ನ ಮಾಡ್ತಾ ಇದ್ದೇವೆ. ಅದ್ರ ಜೊತೆಯಲ್ಲಿ ಸಮುದಾಯದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಕೂಡ ಗುರುತಿಸಿ ಬೇರೆ ಬೇರೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಇಲ್ಲಿ ಯೋಜನೆ ವ್ಯಾಪ್ತಿನಲ್ಲಿ ಇತಿಮಿತಿ ಇದೆ. ಅವರು ಯೋಜನೆಯಲ್ಲಿ ಏನಿದೆ, ಶೇಕಡಾವಾರು ಫಲಿತಾಂಶ ಯಾವ ಶಾಲೆಯಲ್ಲಿ ಕಡಿಮೆ ಇದೆಯೋ ಆ ಕಡಿಮೆ ಇರೋ ಶಾಲೆಗೆ ಅವ್ರ ಯೋಜನೆಗೆ ಇದು ಮಾಡ್ಲಿಕ್ಕೆ ಬರೋದು, ಸ್ಯಾಂಕ್ಷನ್ ಮಾಡ್ಲಿಕ್ಕೆ. ನೀವು ಪರ್ಸೆಂಟೇಜ್ ನ ಈ ಸರಿ ಜಾಸ್ತಿ ತಗೊಳ್ಳಿ, ಮುಂದಿನ ವರ್ಷಕ್ಕೆ ಪರ್ಸೆಂಟೇಜ್ ಜಾಸ್ತಿ ತಗೊಳ್ಳೋದಕ್ಕೋಸ್ಕರ 2 ಗೆಸ್ಟ್ ಟೀಚರ್ಸ್ ನಾನು ಕೊಡಿಸ್ಕೊಡ್ತೀನಿ. ಅದನ್ನ ಅದು ಬೇಡ, ಅದು ಧರ್ಮಸ್ಥಳದ್ದು ಮಂಜುನಾಥೇಶ್ವರ ಕೃಪೆಯಿಂದ ಬಂದು ನೀವು ಶೇಕಡ ಕಡಿಮೆ ಬಂದದಕ್ಕೋಸ್ಕರ ಕೊಡುವಂತದ್ದು ಬೇಡ. ನಿಮ್ಗೆ ಈ ಸರಿ ಶೇಕಡ ಜಾಸ್ತಿ ತಗೊಳ್ಳಿ, ಈ ಸರಿ ನೀವು ಶೇಕಡ ಜಾಸ್ತಿ ತಗೊಳ್ಳಿ, ನೀವು ಪರ್ಸೆಂಟೇಜ್ ಜಾಸ್ತಿ ತಗೊಳ್ಳಿ, ಹೆಚ್ಚು ಬರ್ಲಿ. ಈ ಯೋಜನೆ ವ್ಯಾಪ್ತಿಗೆ ಬರೋದು ಬೇಡ. ನೀವು ಮಕ್ಕಳನ್ನ ಮುಂದೆ ತರಲಿಕ್ಕೋಸ್ಕರ ಬೇಕಾಗಿದ್ದಕ್ಕೆ ನಾವು ಮಾಡಿಕೊಡುವ ಕೆಲಸ ತೊಂದರೆ ಇಲ್ಲ.
ಟೋಟಲ್ 8th 9th 10th ಇಲ್ಲ 10th ಎಷ್ಟಿದೆ 8th ಅಲ್ಲಿ ವರ್ಷ ಎಷ್ಟಿದೆ 23 24 9th ಎಷ್ಟಿದೆ ಯಾಕೆ ಕಡಿಮೆ ಆಗಿದ್ದು ದಾಖಲಾತಿ 39 9th ಅಲ್ಲಿ ಇದೆ ಅಂದ್ರೆ 8th ಗೆ 30 ಸೆವೆಂತಲ್ಲೇ ಕಮ್ಮಿ ಆಗ್ತಿದೆ ಸರ್. ಸೆವೆಂತಲ್ಲೇ ಮಕ್ಕಳಿಗೆ ಅಲ್ಲಿರೋ ಮಕ್ಕಳು ನಮ್ಗೆ ಬರ್ತಿದ್ರು. ಫೀಡಿಂಗ್ ಅಲ್ಲಿಂದ ಎಲ್ಲವೂ ಬರ್ತಾ ಇದಾವ ಅಥವಾ ಹೊರಗೆ ಹೋಗ್ತಾ ಇದ್ದಾವಾ? ಕೆಲವು ಮಕ್ಕಳು ಎಕ್ಸಾಮ್ ಬರ್ತು, ಕಾಂಪಿಟೇಟಿವ್ ಎಕ್ಸಾಮ್ ಬರ್ತು, ವಸತಿ ಶಾಲೆ. ಶಾಲೆಗಳಿಗೆ ವಸತಿ ಶಾಲೆ. ಸೇರ್ಪಾಸ್ ಆಗ್ತಿತ್ತು. ಹುದ್ದೆಯನ್ನು ಅಲಂಕರಿಸಿ ಇಡೀ KR ಪೇಟೆಯಲ್ಲಿ ಸಮಾಜ ಸೇವೆಯನ್ನು ಮಾಡ್ತಿರ್ತಕ್ಕಂಥ ಶ್ರೀ ಮಲ್ಲಿಕಾರ್ಜುನ್ ಸರ್ ಅವರು ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರ ಇರುವಿಕೆಯನ್ನು ಗೌರವಿಸಿಕೊಂಡು, ಹಾಗೆ ಇನ್ನೋರ್ವರು ನಮ್ಮ KR ಪೇಟೆಯ ಖ್ಯಾತ ಪತ್ರಕರ್ತರು, ನಮ್ಮ ಸಂಸ್ಥೆಯ ಎಲ್ಲ ಕಾರ್ಯಕ್ರಮಗಳಿಗೆ ನಮಗೆ ಸಹಕಾರವನ್ನು ನೀಡ್ತಿರ್ತಕ್ಕಂಥ ಶ್ರೀಯುತ ನೀಲಕಂಠ ಸರ್ ಅವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರ ಇರುವಿಕೆಯನ್ನು ಗೌರವಿಸಿಕೊಂಡು, ಶಾಲೆಯ ಮುಖ್ಯೋಪಾಧ್ಯಾಯರನ್ನು ಗೌರವಿಸಿಕೊಂಡು, ಎಲ್ಲ ಶಾಲೆಯ ಸಹ ಶಿಕ್ಷಕರನ್ನ ಕೂಡ ಗೌರವಿಸಿಕೊಂಡು, ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ಯೋಜನಾಧಿಕಾರಿಗಳನ್ನ, ಮೇಲ್ವಿಚಾರಕರನ್ನ, ನಮ್ಮ ಕಾರ್ಯಕರ್ತರನ್ನ ಮತ್ತು ಬಹಳ ಪ್ರಾಮುಖ್ಯವಾಗಿ ನಮ್ಮ ಪತ್ರಿಕಾ ಮಾಧ್ಯಮದ ಮಿತ್ರರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ಗೌರವಿಸಿಕೊಂಡು, ಬಹಳ ಪ್ರಾಮುಖ್ಯವಾಗಿ ಈ ಪ್ರೌಢಶಾಲೆಯಲ್ಲಿ ಕಲಿಯತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರು, ಬಹುಶಃ ಎಲ್ಲ ಕ್ಲಾಸಿನವರು ಇದರಲ್ಲಿದ್ದಾರೆ ಅಲ್ವಾ? ಇದ್ದಾರೆ. ಎಲ್ಲ ವಿದ್ಯಾರ್ಥಿನಿಯರಿಗೆ ಕೂಡ ನಾನು ವಂದನೆಯನ್ನ ಸಲ್ಲಿಸಿಕೊಂಡು, ಬಹುಶಃ ಧರ್ಮಸ್ಥಳದ ಬಗ್ಗೆ ನಿಮಗೆಲ್ಲ ಗೊತ್ತಿರಬಹುದು. ಧರ್ಮಸ್ಥಳದ ಮಂಜುನಾಥನ ದೇವಸ್ಥಾನದಿಂದ ಅನೇಕ ಜನಪರ ಕಾರ್ಯಕ್ರಮಗಳನ್ನ ಅಲ್ಲಿನ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ಪೂಜ್ಯನೀಯ ನನ್ನ ವಂದನೆಗಳು. ಈ ಟ್ಯೂಷನ್ ಕ್ಲಾಸಿಂದ ನಮ್ಗೆಲ್ಲರಿಗೂ ಉಪಯೋಗ ಆಗಿದೆ. ನನ್ನ ಓದ್ಸತಿ ಫಸ್ಟ್ ಡಿಪಾರ್ಟ್ಮೆಂಟ್ ಹಿಂದಿ ಒಂದು ಸ್ವಲ್ಪ ಪರ್ಸೆಂಟೇಜ್ ಕಮ್ಮಿ ಆಗಿಬಿಟ್ಟು ಈ ಟ್ಯೂಷನ್ ಕ್ಲಾಸಿಂದ ನನ್ಗೆ ಸ್ವಲ್ಪ ಮಾರ್ಕ್ಸ್ ಗ್ರೇಸ್ ಜಾಸ್ತಿ ಆಗೈತೆ. ಆದ್ದರಿಂದ ಇದು ಧರ್ಮಸ್ಥಳದ ಈ ಕ್ಷೇತ್ರದಲ್ಲಿ ಕಲಿಸೋದ್ರಿಂದ ನಮಗೆ ನನ್ನ ಸಹಪಾಠಿ ಫ್ರೆಂಡ್ಸ್ ಎಲ್ಲರಿಗೂ ಇದು ತುಂಬ ಅನುಕೂಲ ಆಗೈತೆ. ಆದ್ದರಿಂದ ಎಲ್ಲರಿಗೂ ವಂದನೆಗಳು. ಈಗ ಟ್ಯೂಷನ್ ಯಾವ್ಯಾವ ಟೈಮಲ್ಲಿ ನಡೀತಾ ಇರ್ತದೆ? ಈಗ ಹೆಚ್ಚುವರಿಯಾಗಿ ನಡೀತಿತ್ತು, ಬೆಳಿಗ್ಗೆ ನಡೀತಿತ್ತು, ಸಂಜೆ ನಡೀತಿತ್ತು? ಬೆಳಿಗ್ಗೆ ಎಷ್ಟು ಗಂಟೆ ನಡೀತಿತ್ತು? ಬೆಳಿಗ್ಗೆ 8:30 ಬರ್ತಾ ಇದ್ರಾ? ಶಾಲಾ ವೇಳೆ ಇರೋದು ಎಷ್ಟು ಗಂಟೆ? 9:30 ಅಂದ್ರೆ 1 ಅವರ್ ಮುಂಚೆ ಬರ್ತಾ ಇದ್ರಾ? ಸಂಜೆ 5:30. ನಿಮ್ಮ ಶಾಲೆ ಕ್ಲೋಸ್ ಆಗ್ತಿದೆ ಎಷ್ಟು ಗಂಟೆಗೆ? ಬೆಳಗ್ಗೆ 1 ಅವರ್, ಸಂಜೆ 2 ಅವರ್ ಕ್ಲಾಸ್. 2 ಅವರ್ ಕ್ಲಾಸ್ ಮಾಡಿದ್ದೀರಿ. ಯಾವ್ಯಾವ ಸಬ್ಜೆಕ್ಟ್ ಮಾಡಿದ್ದಾರೆ ಟ್ಯೂಷನ್ ಅಲ್ಲಿ? ಬೆಳಗ್ಗೆ ಮಾಡಿದ್ದು ಮತ್ತೆ ಸಂಜೆ ಮಾಡಿದ್ದು? ಸರ್ ಬೆಳಗ್ಗೆ ಹಿಂದಿ, ಸಂಜೆ. ಮೂರನೇ ಶಾಲೆಯಲ್ಲಿ ನಾವು ಟ್ಯೂಷನ್ ಕ್ಲಾಸ್ ಮಾಡ್ತಾ ಇರುವಂಥದ್ದು. ಇವತ್ತು ಆಲಂಬಾಡಿಯ ಈ ಒಂದು ಸ್ಕೂಲ್ನಲ್ಲಿ ಕೂಡ SSLC ವಿದ್ಯಾರ್ಥಿನಿಯರಿಗೆ ಮುಂದಕ್ಕೆ ಒಂದು ಪಬ್ಲಿಕ್ ಪರೀಕ್ಷೆ ಬರಲಿಕ್ಕಿರೋದ್ರಿಂದ ಅದರಲ್ಲಿ ಬಹಳ ಪ್ರಾಮುಖ್ಯವಾಗಿ ಅಲ್ಲಿಯ ಸ್ಥಳೀಯ ಶಾಲೆಯ ಅಧ್ಯಾಪಕರ ಜೊತೆಯಲ್ಲಿ ಚರ್ಚೆಯನ್ನು ಮಾಡಿ ಯಾವ ವಿಷಯದಲ್ಲಿ ಟ್ಯೂಷನ್ ಅವಶ್ಯಕತೆ ಇದೆ ಅಂತ ಹೇಳಿ ತಿಳ್ಕೊಂಡು ಟ್ಯೂಷನ್ ಕೊಡುವಂಥ ಒಂದು ಕೆಲಸವನ್ನ ಮಾಡ್ತೇವೆ. ಬಹುಶಃ ಆ ನಿಟ್ಟಿನಲ್ಲಿ ಈ ಒಂದು ಆಲಂಬಾಡಿ ಶಾಲೆಯಲ್ಲಿ ಕೂಡ ಕಳೆದ 3 ತಿಂಗಳಿಂದ SSLC ವಿದ್ಯಾರ್ಥಿನಿಯರಿಗೆ ಬೆಳಗಿನ 1 ಗಂಟೆ ಮತ್ತು ಸಾಯಂಕಾಲ 1 ಗಂಟೆ ಟೈಮಲ್ಲಿ ಬಹುಶಃ ಇಲ್ಲಿ ಹಿಂದಿಯನ್ನು ಆಯ್ಕೆಯನ್ನು ಮಾಡಿಕೊಂಡಿದ್ದಾರೆ. ಹಿಂದಿಯಲ್ಲಿ ಸ್ವಲ್ಪ ಬಹುಶಃ ಹಿಂದಿನ ವರ್ಷ ರಿಸಲ್ಟ್ ಬಹಳ ಕಮ್ಮಿ ಇತ್ತು, ಹಾಗಾಗಿ ಈ ವರ್ಷ ಚೆನ್ನಾಗಿ ತಗೊಳ್ಬೇಕನ್ನುವಂಥ ಒಂದು ಇಚ್ಛೆಯನ್ನು ಇಟ್ಕೊಂಡು ಅದನ್ನ ಮಾಡಿದ್ದಾರೆ. ಸಾಮಾನ್ಯವಾಗಿ ಬೇರೆ ಕಡೆಗಳಿಗೆಲ್ಲ ನಾವು ಹೋದಾಗ ಅಲ್ಲಿ ನಮಗೆ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ಗಣಿತ ಮತ್ತೆ ವಿಜ್ಞಾನ ಅನ್ನುವಂಥ ವಿಷಯಗಳೇ ಜಾಸ್ತಿ ಬರುತ್ತೆ. ಆದ್ರೆ ಇಲ್ಲಿ 2 ವರ್ಷದಲ್ಲಿ ಹಿಂದಿ ಸಬ್ಜೆಕ್ಟ್ ನಮ್ಮ ಸ್ಕೂಲ್ ರಿಸಲ್ಟ್ ಆಗುತ್ತೆ ಸರ್. ಹಾಗಾಗಿ ಹಿಂದಿಯನ್ನೇ ಟಾರ್ಗೆಟ್ ಮಾಡಿ ಇದನ್ನ ಮಾಡಿದ್ದಾರೆ. ಸಂತೋಷ. ಯಾಕಂತ ಹೇಳಿದ್ರೆ ಎಲ್ಲ ಸಬ್ಜೆಕ್ಟುಗಳಲ್ಲಿ ಒಂದೇ ರೀತಿಯ ಅಂಕಗಳನ್ನ, ಅಂದ್ರೆ ಒಂದು ರೀತಿಯಲ್ಲಿ ಏರುಪೇರಾಗಬಾರದು, ಅದು ಸಮಾನವಾಗಿ ಹೋಗಬೇಕು ಅಂತ ಅನ್ನುವಂಥ ದೃಷ್ಟಿಯಲ್ಲಿ ಕಳೆದ 2 ವರ್ಷಗಳ ಒಂದು ಇದನ್ನ ಇಟ್ಕೊಂಡು ಈ ಬ್ಯಾಚಿಗೆ ಹಿಂದಿಯಲ್ಲಿ ಅಂಕ ಕಡಿಮೆ ಆಗಬಾರದು ಅಂತ ಹೇಳಿ ಬಹುಶಃ ಇದನ್ನು ಆಯ್ಕೆಯನ್ನ ಮಾಡಿದ್ದಾರೆ. ಅದರ ಸಮಾರೋಪ ಕಾರ್ಯಕ್ರಮವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಇನ್ನೇನು ಮುಂದಿನ 19ನೇ ತಾರೀಕಿಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಅಲ್ವಾ? 19ಕ್ಕೆ ಅಲ್ವಾ? 18ಕ್ಕೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಬಹುಶಃ ಬಹಳ ಹತ್ತಿರ ಇದೆ. ಇವತ್ತು ತಾರೀಕು 6, ಇನ್ನೊಂದು 10-12 ದಿವಸ ಇದೆ ಅಲ್ವಾ? 12 ದಿವಸ ಇದೆ ಅಲ್ವಾ? ಬರ್ದಿದ್ದಾರೆ ಇಲ್ಲಿ ಬೋರ್ಡಲ್ಲಿ ಮಾಡಿದಾರಾ? ಓಕೆ ಓಕೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಇದೇ ಊರಿನವರು, ನಮ್ಮ ತಿಲಕ್ ರಾಜ್ ಸರ್ ಅವರು ಹೇಳಿದ್ರು, ಯೋಜನಾಧಿಕಾರಿಗಳು ಇದೇ ಊರಿನಲ್ಲಿ ಹುಟ್ಟು ಬೆಳೆದು ಇಲ್ಲಿ ಶಿಕ್ಷಣವನ್ನು ಪಡೆದು ಸಮುದಾಯ ಅಭಿವೃದ್ಧಿ ವಿಭಾಗ ಅನ್ನುವಂಥ ಒಂದು ವಿಭಾಗ ಇದೆ. ಈ ವಿಭಾಗದ ಕೆಲಸ ಏನು ಅಂತ ಹೇಳಿದ್ರೆ ಸಮುದಾಯದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಗುರುತಿಸಿ
ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಂಥದ್ದು. ಅದರಲ್ಲಿ ಒಂದು ಕಾರ್ಯಕ್ರಮ ಯಾವುದು ಅಂತ ಹೇಳಿದ್ರೆ, ಈ ಶಾಲೆಗೆ ಪೂರಕವಾಗಿ ಪೂಜ್ಯ ಹೆಗ್ಗಡೆಯವರು ಕಳೆದ ಸುಮಾರು 42 ವರ್ಷಗಳಿಂದ ಸರ್ಕಾರಿ ಶಾಲೆಗಳನ್ನ ಮತ್ತು ಅನುದಾನಿತ ಶಾಲೆಗಳನ್ನ ಉಳಿಸಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಬರ್ತಾ ಇದ್ದಾರೆ. ಶಾಲೆಗಳಲ್ಲಿ ಇವತ್ತು ಶಿಕ್ಷಕರ ಕೊರತೆ ಇದೆ, ಅದು ಮುಖ್ಯವಾಗಿ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದ್ರೆ ಅಂತಹ ಶಾಲೆಗಳಿಗೆ ಶಿಕ್ಷಕರನ್ನ ಒದಗಿಸಿ ಪಾಠ ಪ್ರವಚನಕ್ಕೆ ತೊಂದರೆ ಆಗಬಾರದು ಅಂತ ಹೇಳಿ ಶಿಕ್ಷಕರನ್ನ ಕೊಡುವಂತ ವ್ಯವಸ್ಥೆಯನ್ನು ಮಾಡ್ತಾರೆ. ಬಹುಶಃ ಈ ವರ್ಷ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 1070 ಶಾಲೆಗಳಿಗೆ ಇವತ್ತು ಶಿಕ್ಷಕರನ್ನ ಕೊಟ್ಟಿದ್ದಾರೆ. ನಮ್ಮ ಈ ಭಾಗದಲ್ಲಿಯೂ KR ಪೇಟೆಯಲ್ಲಿಯೂ ಕೂಡ ಅನೇಕ ಶಾಲೆಗಳಿಗೆ ಕೊಟ್ಟಿದ್ದಾರೆ. ಇದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆಯಲ್ಲಿ ಶಾಲೆಯಲ್ಲಿ ಕಲಿಯತಕ್ಕಂಥ ವಿದ್ಯಾರ್ಥಿನಿಯರಿಗೆ ಕಲಿಕೆ ಸಂದರ್ಭದಲ್ಲಿ ಅವರಿಗೆ ಕೂತ್ಕೊಳ್ಳಿಕ್ಕೆ ಬೆಂಚು ಡೆಸ್ಕ್ಗಳ ಕೊರತೆ ಇದ್ರೆ ಆ ಬೆಂಚು ಡೆಸ್ಕ್ಗಳನ್ನ ಕೂಡ ಶಾಲಾಭಿವೃದ್ಧಿ ಸಮಿತಿಯವರು ಒಂದು 20% ಭರಿಸಿದ್ರೆ ಒಂದು 80% ಅನ್ನ ಧರ್ಮಸ್ಥಳದ ಪೂಜ್ಯ ಹೆಗ್ಗಡೆ ಅವರು ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಭರಿಸಿ ಆ ಶಾಲೆಗಳಿಗೆ ಸುಮಾರು ಇಷ್ಟರವರೆಗೆ ಸುಮಾರು 70,000ಕ್ಕೂ ಹೆಚ್ಚು ಬೆಂಚು ಡೆಸ್ಕ್ಗಳನ್ನ ಧರ್ಮಸ್ಥಳದ ಮೂಲಕ ಪೂಜ್ಯ ಹೆಗ್ಗಡೆ ಅವರು ಕೊಟ್ಟಿದ್ದಾರೆ. ಮತ್ತು ಅದರ ಜೊತೆಯಲ್ಲಿ ಶಾಲೆಯಲ್ಲಿ ಕೊಠಡಿಯ ಕೊರತೆ ಇದ್ರೆ ಕೊಠಡಿಗಳನ್ನು ವಿಸ್ತರಣೆಯನ್ನ ಮಾಡಲಿಕ್ಕೆ, ಶಾಲೆಗಳಲ್ಲಿ ಶೌಚಾಲಯ ಇಲ್ಲದಿದ್ರೆ ಶೌಚಾಲಯಗಳನ್ನು ನಿರ್ಮಾಣ ಮಾಡಲಿಕ್ಕೆ, ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಡ್ಲಿಕ್ಕೆ, ಶಾಲೆಗೆ ಅಂಗಳ ಇಲ್ಲದಿದ್ರೆ ಅಥವಾ ಗ್ರೌಂಡ್ ಇಲ್ಲದಿದ್ರೆ ಗ್ರೌಂಡ್ಗಳ ನಿರ್ಮಾಣವನ್ನ, ಕಾಂಪೌಂಡ್ಗಳ ರಚನೆ ಮಾಡಲಿಕ್ಕೆ, ಈ ರೀತಿಯಲ್ಲಿ ಬೇರೆ ಬೇರೆ ಶಿಕ್ಷಣಕ್ಕೆ ಪೂರಕವಾದಂತಹ ಕಾರ್ಯಕ್ರಮಗಳನ್ನ ಮಾಡ್ತಾ ಬರ್ತಾ ಇದೆ. ಅದರ ಜೊತೆಯಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಮತ್ತು ನಮ್ಮ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮ 2025ನೇ ಸಾಲಿನಲ್ಲಿ ಹಿಂದಿ ಸಬ್ಜೆಕ್ಟ್ ಅಲ್ಲಿ ರಿಸಲ್ಟ್ ಫಲಿತಾಂಶ ಕಮ್ಮಿ ಆಗಿರೋದ್ರಿಂದ ನಮ್ಮ ಶಾಲೆಗೆ ಹಿಂದಿ ಸಬ್ಜೆಕ್ಟ್ ಅಲ್ಲಿ ವಿಶೇಷವಾಗಿ ಟ್ಯೂಷನ್ ಕ್ಲಾಸ್ ನಡೆಸೋದಕ್ಕೆ ಒಂದು ಅನುಕೂಲವನ್ನು ಮಾಡಿಕೊಡಿ ಅಂತ ಈ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಒಂದು ಯೋಜನಾ ಕಾರ್ಯಕರ್ತರನ್ನ ಕೇಳ್ಕೊಂಡಾಗ ಅವರು ಸಂತೋಷದಿಂದ ಒಪ್ಕೊಂಡು ಒಂದು 2023-24ನೇ ಸಾಲಿನಲ್ಲೂ ಸಹ ಹಿಂದಿ ವಿಷಯಕ್ಕೆ ಒಂದು ಟ್ಯೂಷನ್ ಕ್ಲಾಸ್ ನಡೆಸೋದಕ್ಕೆ ಅನುಕೂಲವನ್ನು ಮಾಡಿಕೊಟ್ರು. ಆ ಒಂದು ಕಾರಣದಿಂದ ನಮ್ಮ ಶಾಲೆಯಲ್ಲಿ 2023-24ನೇ ಸಾಲಿನಲ್ಲಿ 62% ಇದ್ದಿದ್ದು ರಿಸಲ್ಟ್ 70%ಗೆ ತಲುಪಿತು. ಆ ಫಲಿತಾಂಶ ನಮ್ಮ ತಾಲೂಕಿನಲ್ಲಿ ಸರ್ಕಾರಿ ಪ್ರೌಢಶಾಲೆಗಳ ಪೈಕಿಯಲ್ಲಿ ನಮ್ಮ ಶಾಲೆ 3ನೇ ಸ್ಥಾನವನ್ನು ಪಡ್ಕೊಳ್ಳೋದಕ್ಕೆ ಸಹಕಾರಿಯಾಗಿದೆ. ಅದರಲ್ಲೂ ಕೆಲವು ಸವಾಲುಗಳು ಇದೆ ನಮ್ಮ ಶಾಲೆಯಲ್ಲಿ. ಮುಖ್ಯವಾಗಿ ಶಿಕ್ಷಕರುಗಳ ಕೊರತೆ ಇದೆ. ಶಿಕ್ಷಕರುಗಳ ಕೊರತೆ ಇದೆ. ಆ ಶಿಕ್ಷಕರುಗಳ ಕೊರತೆಯನ್ನು ನೀಗಿಸೋದಕ್ಕೆ ನಮ್ಮ ಇಲಾಖೆನೂ ಸಹ ಸಹಕಾರವನ್ನು ಕೊಟ್ಟಿದೆ. ಅದ್ರ ಜೊತೆಗೆ ಈ ತರ ಸಂಘ ಸಂಸ್ಥೆಗಳು ಸಹ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಆ ಒಂದು ಅನುಕೂಲವನ್ನು ಪಡ್ಕೊಂಡು ನಾವು ಒಂದು ಉತ್ತಮವಾದ ಫಲಿತಾಂಶವನ್ನು ಕೊಡೋದಕ್ಕೆ ಸಾಧ್ಯ ಆಗಿದೆ. ಅದೇ ರೀತಿ ಮತ್ತೆ ಆ ಒಂದು 24-25ನೇ ಸಾಲಿನಲ್ಲಿ ಹಿಂದಿ ವಿಷಯದಲ್ಲಿ ಸಬ್ಜೆಕ್ಟ್ ಫಲಿತಾಂಶ 81.4ಕ್ಕೆ ಏರಿಕೆ ಆಯಿತು. 62%ಇಂದ 81.4ಕ್ಕೆ ಏರಿಕೆ ಆಗಿದ್ದು ಒಂದು ಸಂತೋಷಕರವಾದ ವಿಚಾರ. ಹಾಗೆ ಈಗ ಈ ಸಾಲಿನಲ್ಲೂ ಸಹ ನಮ್ಮಲ್ಲಿ ಕಳೆದ ಸಾಲಿಗಿಂತಲೂ ಹೆಚ್ಚು ಪ್ರತಿಭಾವಂತರಾದ ವಿದ್ಯಾರ್ಥಿಗಳು ಇದ್ದಾರೆ. ಶಿಕ್ಷಕರುಗಳ ಕೊರತೆ ನಡುವೆಯೂ ಸಹ ನಮ್ಮ ಇರೋ ಶಿಕ್ಷಕರುಗಳ ಒಬ್ಬರು ನನ್ನ ಜೀವನದಲ್ಲಿ ನಾನು ಎಂದೂ ಕೂಡ ಒಂದು ಸಾರಿ ಶಾಲೆಯಿಂದ ಹೋದ ಮೇಲೆ ಪುಸ್ತಕ ನಾಳೆ ಬರ್ಬೇಕಾದ್ರೆ ತರ್ತಿದ್ದವನು. ನಾನು ಓದ್ದವನಲ್ಲ. ನಾನು ಶಾಲೆ ಮಾತ್ರ ಯಾವತ್ತೂ ಮಿಸ್ ಮಾಡ್ತಿರ್ಲಿಲ್ಲ. ಒಂದು ದಿನ ಶಾಲೆಗೆ ಮಿಸ್ ಮಾಡ್ತಿರ್ಲಿಲ್ಲ. ಓದಿದ್ದಂತೂ ಇಲ್ಲ, ಕೇಳಿದ್ದೇ ಮಾತ್ರ ಇರೋದು ನಮ್ಮ ಹತ್ರ. ಇವತ್ತಿಗೂ ನಮ್ಮ ತಲೆಯಲ್ಲಿ ಇರೋದು ಕೇಳಿರೋದಿದೆ ಹೊರತು ಓದಿರೋದಿಲ್ಲ. ನಾವು ಓದೂ ಇಲ್ಲ. ಕಡೆ ದಿನ ಕೂಡ ಓದ್ಬೇಕಾದ್ರೂ ಕೂಡ ಅನಿವಾರ್ಯವಾಗಿ ಯಾವ್ದಾದ್ರು ಇದ್ರೆ ಡೌಟ್ ಇದ್ರೆ ನೋಡ್ಕೊತಾ ಇದ್ವಿ ಅಷ್ಟೇ. ಆ ಡೌಟ್ಸ್ ಮಾತ್ರ ಕ್ಲಿಯರ್ ಮಾಡ್ಕೊತಾ ಇದ್ವಿ. ಇದು ಯಾಕೋ ಗೊತ್ತಾಗ್ತಿರ್ಲಿಲ್ಲ, ಒಂದು ಸ್ವಲ್ಪ ಡೌಟ್ ಇತ್ತು, ಓದ್ತಾ ಇದ್ವಿ. ಅದನ್ನ ಓದುವಾಗ ಏನಾದ್ರು ಅನುಮಾನ ಬಂದದಿಂದ ಕೇಳ್ಕೊತಾ ಇದ್ವಿ. ನಿಮ್ಮ ಅನುಮಾನ ಬರಲಿಲ್ಲ ಅಂತಂದ್ರೆ ನೀವು ಖಚಿತವಾಗಿ ಪಾಸ್ ಆಗ್ತೀರ. ಗೈರು ಹಾಜರಾಗಲಿಲ್ಲ ಅಂದ್ರೆ ಪಾಸ್ ಆಗ್ತೀರ. ಮುಂದಿನ ದಿನಗಳಲ್ಲಿ 8-9ರಲ್ಲಿರೋ ಮಕ್ಕಳಿಗೂ ಅಷ್ಟೇ, 10th ಅಲ್ಲಿ ಇರ್ತಕ್ಕಂಥ ಮಕ್ಕಳಿಗೂ ಅಷ್ಟೇ, ನೀವು ಮುಂದಿನ ನಿಮ್ಮ ವಿದ್ಯಾಭ್ಯಾಸದ ಅವಧಿನಲ್ಲಿ ಎಂದೂ ಕೂಡ ಕಾಲೇಜಿಗೆ ಶಾಲೆಗೆ ಗೈರು ಹಾಜರಾಗಬೇಡಿ. ಇದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಹೇಳ್ತಾ ಇದ್ದೀನಿ. ಅದರಲ್ಲಿ ಏನಾದ್ರೂ ಅಬ್ಜೆಕ್ಷನ್ಸ್ ಇದ್ರೆ, ನೀವು ಹೇಳಿದ ತಪ್ಪು ಸರ್ ಅಂತ ಅನ್ನೋದಿದ್ರೆ ಎದ್ದು ನಿಂತು ಮಾತಾಡಿ, ಅನುಮಾನಗಳನ್ನು ಪರಿಹಾರ ಮಾಡ್ಕೊಳ್ಳಿ. ಆಮೇಲೆ ಊಟ ತಿಂಡಿಯ ಬಗ್ಗೆ ಹೆಚ್ಚು ಜಾಗೃತಿ ವಹಿಸಿ. ಇವತ್ತಿನಿಂದ ನಾಳೆ ನೀವು ಇಲ್ಲಿ ಸ್ವಲ್ಪ ಮುಸ್ಲಿಂ ಬಾಂಧವರ ಮಕ್ಕಳು ಕೂಡ ಇದ್ದೀರಾ, ರಂಜಾನಲ್ಲಿ ಇದ್ದೀರಾ, ರೋಜಾದಲ್ಲಿ ಇರಬೇಕು ಅಂತ ಅನ್ಸುತ್ತೆ. ಯಾರು ಇದ್ದೀರಾ ರೋಜಾದಲ್ಲಿ? ಇದ್ದೀರಾ ಯಾರು? ಆಯ್ತು, ತೊಂದರೆ ಇಲ್ಲ. ಆದ್ರೂ ಕೂಡ ರೋಜಾ ಬಿಡಬೇಕಾದ ಟೈಮಲ್ಲಿ ಹೆಚ್ಚು ಕರೆದ ಪದಾರ್ಥಗಳನ್ನ, ಎಣ್ಣೆ ಪದಾರ್ಥಗಳನ್ನ ತಿನ್ನೋಕೆ ಹೋಗ್ಬೇಡಿ. ಅದಾದ್ಮೇಲೆ ಇಲ್ಲಿ ವೆಜಿಟೇರಿಯನ್ ಫುಡ್ ತಿನ್ನೋಂಥವ್ರಾಗ್ಲಿ, ನಾನ್ ವೆಜ್ ಫುಡ್ ತಿನ್ನೋಂಥವ್ರಾಗ್ಲಿ ಎಣ್ಣೆ ಕರೆದ ಪದಾರ್ಥಗಳನ್ನ ತಿನ್ನೋಕೆ ಹೋಗ್ಬೇಡಿ. ಸಾಧ್ಯವಾದಷ್ಟು
ಈ ಸಸ್ಯಾಹಾರಿ ಪದಾರ್ಥಗಳನ್ನ ಉಪಯೋಗಿಸುವಂಥದ್ದನ್ನ ಹೆಚ್ಚು ಯಾವುದೇ ಥರದಲ್ಲಿ ಅಜೀರ್ಣ ಆಗ್ತಕ್ಕಂಥ ಆಹಾರಗಳನ್ನು ಬಳಸಕ್ಕೆ ಹೋಗ್ಬೇಡಿ. ನಿದ್ರೆ ಮಾಡಿ, ಸುಖವಾದ ನಿದ್ರೆ ಮಾಡಿ, ಆಲೋಚನೆ ಮಾಡಬೇಡಿ, ಚಿಂತೆ ಮಾಡಬೇಡಿ ಜಾಸ್ತಿಯ, ಸುಖವಾದ ನಿದ್ರೆ ಮಾಡಿ. ಆಹಾರ ನಿಮಗೆ ಜೀರ್ಣಕ್ರಿಯೆ ಆಗುವಂಥ ಆಹಾರಗಳನ್ನ ತಿನ್ನಿ, ಸದೃಢವಾಗಿರಿ. ಬೇಸಿಗೆ ಕಾಲ ಬೇರೆ ಬರ್ತಾ ಇದೆ, ಪಾನೀಯ ಪದಾರ್ಥಗಳನ್ನ ಹೆಚ್ಚಾಗಿ ಬಳಸಿಸಿ. ಹೆದರಕ್ಕೆ ಹೋಗ್ಬೇಡಿ, ಎಲ್ಲ ಇದಕ್ಕೆ ಪರೀಕ್ಷೆಗೋಸ್ಕರ ಹೆದರಕ್ಕೆ ಹೋಗ್ಬೇಡಿ. ಧೈರ್ಯವಾಗಿ ನೀವೆಲ್ಲರೂ ಕೂಡ ಪರೀಕ್ಷೆನ ಎದುರಿಸಿ, ಎಲ್ಲರಿಗೂ ಕೂಡ 100% ಫಲಿತಾಂಶ ಬರಲಿ. ಆದರೆ ಮುಂದಿನ ವರ್ಷ ಧರ್ಮಸ್ಥಳದ ಈ ಟ್ಯೂಷನ್ ಯೋಜನೆಗೆ ಈ ಶಾಲೆ ಬರದೇ ಇರಲಿ. ನಿಮಗೆ ಶಿಕ್ಷಕರನ್ನ ಬೇರೆಯವರಿಗೆ ಕೊಡಿಸ್ತೀವಿ. ಇಂಥದ್ದು ಬೇರೆ ಎಲ್ಲಾದ್ರೂ ಪರ್ಸೆಂಟೇಜ್ ಕಡಿಮೆ ಬಂದಿರತಕ್ಕಂಥ ಶಾಲೆಗೆ ಆ ಪ್ರಸಾದ ಹೋಗ್ಲಿ. ನಮ್ಮ ಆಲಂಬಾಡಿ ಶಾಲೆಗೆ ಮುಂದಿನ ವರ್ಷಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಈ ಟ್ಯೂಷನ್ ಯೋಜನೆ ಬರಬಾರದು. ನೀವೆಲ್ಲರೂ 100% ಪಾಸಾಗಿ ಮುಂದಿನ ವರ್ಷಕ್ಕೆ ಶಿಕ್ಷಕರ ಬೇಕಾಗಿರ್ತಕ್ಕಂಥ ಕೊರತೆಯನ್ನು ನಾವು ನೀಗಿಸ್ಕೊಡೋ ಕೆಲಸ ಮಾಡ್ಕೊಳ್ತೀವಿ. ಎಲ್ರಿಗೂ ಕೂಡ ಮಹತ್ವ ಇದೆ. ನಾವು ನೋಡ್ತಾ ಇದ್ದೀವಿ, ಮೊನ್ನೆ ನಮ್ಮ KR ಪೇಟೆಯ ವಿದ್ಯಾರ್ಥಿನಿ 625ಕ್ಕೆ 625 ಅಂಕಗಳನ್ನ ಪಡೆದಿದ್ದಾರೆ. ಗ್ರಾಮ ಭಾರತಿ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡಿದಂತ ವಿದ್ಯಾರ್ಥಿನಿ 625 ಅಂಕಗಳು. ನಾವಿದೆಲ್ಲ ನಾವು ಓದ್ತಕ್ಕಂಥ ಸಮಯದಲ್ಲಿ ಇದು ಸಾಧ್ಯನಾ ಅನ್ಕೊಳ್ತಾ ಇದ್ವಿ. ಯಾರೋ ಎಲ್ಲೋ ಮಂಗಳೂರಿನವರು, ಬೆಳಗಾಂನವರು, ಧಾರವಾಡದವರು ಆ ಅಂಕಗಳನ್ನ ಪಡಿತಾ ಇದ್ರು. ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ಆ ರೀತಿಯ ಒಂದು ಸಾಧನೆಯನ್ನ ಮಾಡ್ತಾ ಇದ್ದಾರೆ. ಯಾರು ಮನಸ್ಸಿದ್ದಲ್ಲಿ ಮಾರ್ಗ ಇದೆ. ನೀವು ಏನೋ ಒಂದು ಗುರಿಯನ್ನ ನಿಮ್ಮ ಜೀವನದಲ್ಲಿ ಇಟ್ಕೊಂಡು, ನಾನು ಬರೀ ಪಾಸ್ ಆಗೋದು ಮಾತ್ರ ಅಲ್ಲ, ಒಳ್ಳೆ ಅಂಕಗಳನ್ನ ಪಡ್ಕೊಂಡು ಉತ್ತೀರ್ಣ ಆಗಬೇಕು ಅನ್ನುವಂತ ಒಂದು ಗುರಿಯನ್ನ ನೀವು ನಿಮ್ಮ ಜೀವನದಲ್ಲಿ ಇಟ್ಕೊಂಡ್ರೆ, ನಿಮ್ಮ ಬದುಕಿನ ನಿರ್ಣಾಯಕ ಘಟ್ಟ ಆಗಿರುವಂತ ಈ SLC ಪರೀಕ್ಷೆಯನ್ನ ನೀವು ಖಂಡಿತವಾಗಿ ಯಶಸ್ವಿಯಾಗಿ ಎದುರಿಸಿ ಗುರಿಯನ್ನ ಮುಟ್ಟೋದಕ್ಕೆ ಸಾಧ್ಯ ಇದೆ. ಅದಕ್ಕೆ ಪೂರಕವಾಗಿ ಇವತ್ತು ಧರ್ಮಸ್ಥಳ ಸುಕ್ಷೇತ್ರದ ಧರ್ಮಾಧಿಕಾರಿಗಳು, ರಾಜ್ಯಸಭಾ ಸದಸ್ಯರು, ಪದ್ಮ ವಿಭೂಷಣ ಪ್ರಶಸ್ತಿಯನ್ನ ಪಡ್ಕೊಂಡಿರುವಂತ, ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಜನರು ನೆಮ್ಮದಿಯ ಜೀವನವನ್ನ ನಡೆಸಬೇಕು, ಅವರಿಗೆ ಎಲ್ಲ ರೀತಿಯ ನೆರವನ್ನ ನೀಡಬೇಕು ಅನ್ನುವಂತ ದೂರದೃಷ್ಟಿಯನ್ನ ಇಟ್ಕೊಂಡು ಗ್ರಾಮಾಭಿವೃದ್ಧಿಗೆ ಪೂರಕವಾಗಿ ಒಂದು ಕೆಲಸವನ್ನ ಮಾಡಿದ್ರೆ, ಈ ಸಮಾಜಮುಖಿಯಾಗಿ ಕೆಲಸವನ್ನ ಮಾಡೋದಕ್ಕೆ ವಿದ್ಯಾರ್ಥಿಗಳಿಗೆ ಒಂದು ಗುಣಮಟ್ಟದ ಶಿಕ್ಷಣ ಸಿಗಬೇಕು. ನಮ್ಮ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಟ್ಯೂಷನ್ ಅನ್ನ ಕೊಡಿಸೋದ್ರ ಮೂಲಕ ಇನ್ನೂ ಹೆಚ್ಚಿನ ಸಾಧನೆಯನ್ನ ನಮ್ಮ ವಿದ್ಯಾರ್ಥಿಗಳು ಮಾಡಬೇಕು ಅನ್ನುವಂತ ದೂರದೃಷ್ಟಿಯನ್ನ ಇಟ್ಕೊಂಡು ವೀರೇಂದ್ರ ಹೆಗ್ಗಡೆ ಅವರು ಮತ್ತೆ ಹೇಮಾವತಿ ಅಮ್ಮನವರು ಇವತ್ತು ನಮ್ಮ ತಾಲೂಕಲ್ಲಿ ಯಾವ ನದಿ ಹರ್ಕೊಂಡು ಹೋಯ್ತಾ ಇರೋದು? ಇಲ್ಲ ಪಕ್ಕದಲ್ಲೇ ಇದೆ ಹೇಮಾವತಿ ನದಿ. ಆ ಹೇಮಾವತಿ ನದಿ ಹರಿದು ನಮ್ಮ KR ಪೇಟೆ ತಾಲೂಕು ಬಂಗಾರವನ್ನ ಬೆಳೀತಕ್ಕಂತ ತಾಲೂಕಾಗಿ ಬದಲಾಗಿದೆ. ಹಾಗೆ ಇಲ್ಲೇ ನಿಮ್ಮ ಪಕ್ಕದಲ್ಲೇ 3 ನದಿಗಳು ರೂಪಿಸ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ನೀವು ಮಾಡೋ ಸಣ್ಣ ಕೆಲಸ, ಒಂದು ಪ್ರೋವರ್ಬ್ ಇದೆ, ಸ್ಟಿಚ್ ಇನ್ ಟೈಮ್ ಸೇವ್ಸ್ 9 ಅಂತ ಹೇಳ್ತಾರೆ. ಈ ಶರ್ಟ್ಗೆ ಹೊಲಿಗೆ ಹಾಕಿದ್ದಾರೆ, ಎಲ್ಲ ಅಂತ ಹೊಲಿಗೆ ಬಿಟ್ಟೋಗ್ತಾ ಇರ್ತದೆ. ಆ ಹೊಲಿಗೆನ ಅವತ್ತು ಒಂದು ಸೂಜಿ ದಾರ ತಗೊಂಡು ಹೊಲಿಗೆ ಹಾಕೊಂಡ್ರೆ ಆ ಬಟ್ಟೆ ಹರಿದು ಹೋಗೋದು ತಪ್ಪುತ್ತೆ. ನೀವು ಮಾಡಬೇಕಾಗಿರೋ ಕೆಲಸ ಏನು ಅಂದ್ರೆ ಹಾಜರಾತಿ, 100% ಹಾಜರಾತಿ ತಗೊಳ್ಳಿ. ಮಾನಸಿಕವಾಗಿ ದೈಹಿಕವಾಗಿ ಇರ್ತಕ್ಕಂಥ ಜಾಗದಲ್ಲಿ ಇರಿ. ಇಲ್ಲಿಂದ ಪಾಠ ಮುಗಿದ್ಮೇಲೆ ಹೊರಗಡೆ ಹೋಗಿ. ನೀವು ಇಲ್ಲಿದ್ದು ಹೊರಗಡೆ ಮನಸ್ಸಿಟ್ಕೊಂಡ್ರೆ ಖಂಡಿತ ನೀವು ಯಾರು ಪಾಸ್ ಆಗಲ್ಲ. ಯಾರು ಆ ಥರ ಮಾಡಿರ್ತೀರೋ ಅವ್ರು ಮಾತ್ರ ಫೇಲ್ ಆಗ್ತಾರೆ. ಯಾರು ಫಿಸಿಕಲಿ ಮೆಂಟಲಿ ಇಬ್ರು ಇರ್ತೀರಿ ಅವ್ರು ಕಡ್ಡಾಯವಾಗಿ ಪಾಸ್ ಆಗ್ತಾರೆ. ಹೌದಾ ಅಲ್ವಾ? ಹಂಗಿದ್ಮೇಲೆ 9ನೇ ಕ್ಲಾಸು 8ನೇ ಕ್ಲಾಸಿನ ಮಕ್ಕಳಿಗೆ ಈಗ 10th ಅಲ್ಲಿ ಇರ್ತಕ್ಕಂಥವ್ರು ಈಗ ಮುಗಿದೋಗಿದೆ ಅಟೆಂಡೆನ್ಸು. ಫಸ್ಟ್ PUCಗೆ ನೀವು ಸೇರಿದ ಮೇಲೆ ಯಾವುದೇ ಕಾರಣಕ್ಕೆ ನೀವು ಕಾಲೇಜಿಗೆ ಹೋಗ್ತಕ್ಕಂಥ ಕಾಲೇಜಿಗೆ ITIಗೆ ಸೇರ್ತಿರೋ, PUCಗೆ ಸೇರ್ತಿರೋ, ಸೈನ್ಸು, ಕಾಮರ್ಸು, ಆರ್ಟ್ಸು, ನೀವು ಯಾವ ಕೋರ್ಸ್ ಆದ್ರೂ ತಗೊಳ್ಳಿ, ನೀವು ಕಡ್ಡಾಯವಾಗಿ ಕಾಲೇಜಿನಲ್ಲಿ ಯಾವತ್ತೂ ಕೂಡ ನೀವು ಅಬ್ಸೆಂಟ್ ಆಗಬೇಡಿ. ಇರೋ ಜಾಗದಲ್ಲಿ ಪಾಠ ಮಾಡೋ ಹೊತ್ತಲ್ಲಿ ಪಕ್ಕದವ್ರ ಜೊತೆ ಮಾತಾಡೋದನ್ನ ಬೆಳೆಸ್ಕೋಬೇಡಿ. ಈಗ ಏನಿದ್ದೀರಾ ನಿಶಬ್ದವಾಗಿದ್ದೀರಾ ನೋಡಿ, ಈ ರೀತಿ ನಿಶಬ್ದವಾಗಿರಿ. ಅವ್ರು ಪಾಠ ಮಾಡ್ತಾ ಇರ್ಬೇಕಾದ್ರೆ ಪಕ್ಕದವ್ರು ಮಾತಾಡ್ತಾ ಇದ್ರು ಕ್ಲಾಸ್ ಅವರು ಕಲೀಲಿ, ಅದಾದ್ಮೇಲೆ ಮಾತಾಡ್ತೀನಿ ಅಂತ ಹೇಳೋಂಥ ಗುಣನ ಬೆಳೆಸ್ಕೊಳ್ಳಿ. ನೀವು ಖಂಡಿತ ಪಾಸ್ ಆಗ್ತೀರ. ಮನೆಗೆ ಹೋಗಿ ಕೂತ್ಕೊಂಡು ಓದೋಂಥದ್ದಾಗ್ಲಿ ಹೆಚ್ಚುವರಿ ಪಾಠಗಳಾಗ್ಲಿ ಅವಶ್ಯಕತೆ ಇರಲ್ಲ. ಸ್ಥಿತಪ್ರಜ್ಞರಾಗಿ ಇರ್ತಕ್ಕಂಥ ಜಾಗದಲ್ಲಿ ಇದ್ದಂಥದ್ದನ್ನ ಏನಾದರೂ ವ್ಯತ್ಯಾಸ ಬಂತು, ಇದು ಗೊತ್ತಾಗ್ಲಿಲ್ಲ, ನಾನು ಹೇಳ್ತಾ ಇರ್ತಕ್ಕಂಥ ಭಾಷೆ ನಿಮ್ಗೆ ಗೊತ್ತಾಗ್ಲಿಲ್ಲ, ಅಥವಾ ನಾನು ಕೇಳ್ತಾ ಇರ್ತಕ್ಕಂಥ ಶಬ್ದ ಹೇಳ್ತಾ ಇರ್ತಕ್ಕಂಥ ಶಬ್ದ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ
ನನಗೆ ಹೇಳಿ ಮತ್ತೆ ವಾಪಸ್ ಹೇಳಿ ಅಂತ ಮತ್ತೆ ಕೇಳುವಂಥ ಪ್ರಶ್ನೆಗಳನ್ನು ಪ್ರಶ್ನಾರ್ಥಕವಾಗಿ ಕೇಳಿಕೊಂಡು ಆ ಪ್ರಶ್ನೆಗೆ ಉತ್ತರ ಪಡ್ಕೊಳ್ಳೋಂಥ ಕೆಲಸವನ್ನು ಮಾಡಿ ಖಚಿತವಾಗಿ ನಿಮಗೆ ಯಶಸ್ಸು ಸಿಗುತ್ತೆ. ಆ ಕೆಲಸನ ನೀವು ಮಾಡ್ತಾ ಇದ್ರೆ ಹೋದ್ರೆ ಇವತ್ತಿನಿಂದ ಶುರು ಮಾಡಿದ್ರು ಕೂಡ ನಿಮ್ಗೆ ಏನು ಡೌಟ್ ಇದೆ ಆ ಡೌಟ್ಸ್ನ ಕ್ಲಿಯರ್ ಮಾಡ್ಕೊಳ್ಳಿ. ಟೀಚರ್ಸ್ ಹತ್ರ ಇರ್ತಕ್ಕಂಥದ್ದು ಇಷ್ಟು ದಿನದ ಪಾಠದಲ್ಲಿ ನಡೆದಿರ್ತಕ್ಕಂಥ 3 ತಿಂಗಳ ಪಾಠ, 1 ವರ್ಷದಿಂದ ನಡೆದಿರ್ತಕ್ಕಂಥ ಪಾಠ, ಶಾಲೆನಲ್ಲಿ ನಡೆದಿರ್ತಕ್ಕಂಥದ್ದು, ಅದರಲ್ಲಿ ನಿಮ್ಗೆ ಏನೇನು ಅನುಮಾನ ಇದೆ ಆ ಅನುಮಾನಗಳನ್ನು ಕ್ಲಿಯರ್ ಮಾಡ್ಕೊಂಡ್ರೆ ನೀವು ಕಡ್ಡಾಯವಾಗಿ ಈ ಆಲಂಬಾಡಿ ಶಾಲೆ ಅಂತಲ್ಲ, ರಾಜ್ಯದ ಯಾವುದೇ ಶಾಲೆಯಲ್ಲಿದ್ರು ಕೂಡ ಎಲ್ಲಾ ಮಕ್ಕಳು 100ಕ್ಕೆ 100 ಪಾಸ್ ಆಗ್ತಾರೆ. ಪಾಸ್ ಆಗಕ್ಕೆ ಬೇಕಾಗಿರೋದು 33 ಇರಬೇಕು. ಈಗ 35 ಕೂಡ ಅಲ್ಲ ಅನ್ಸುತ್ತೆ, 33 ಅಂಕ ಬೇಕಾಗಿರ್ತಕ್ಕಂಥದ್ದು. ರ್ಯಾಂಕ್ ತಗೊಳಕ್ ಬೇಕಾಗಿರೋದು ಎಷ್ಟು ಅಂತ ಹೇಳಕ್ಕಾಗಲ್ಲ. ಅದಿಲ್ಲದೆ ಇರ್ಬೋದು, ಪಾಸ್ ಆಗಕ್ಕೆ ಯಾರಿಗೂ ಏನು ತೊಂದರೆ ಇಲ್ಲ. 80% ಅಂಡ್ ಅಬೌವ್ ತಗೊಳ್ಳೋದು, 90% ಅಂಡ್ ಅಬೌವ್ ತಗೊಳ್ಳೋದು, ಅದಕ್ಕೆ ನಿಮ್ದು ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಬೇಕು. ಬಟ್ ಪಾಸ್ ಆಗಕ್ಕೆ ಬಹಳ ಚಿಂತೆ ಇಲ್ಲ ರೀ, ಓದಬೇಕಾದ ಅವಶ್ಯಕತೆನೇ ಇಲ್ಲ. ಶಾಲೆಗೆ ಒಂದು ಬಂದಿದ್ರೆ ಸಾಕು, ಪಾಸ್ ಆಗ್ತೀರ. ಶಿಕ್ಷಕರ ಮಾತನ್ನ ನಿಮ್ಗೆ 3 ನದಿಗಳು, ಕಾವೇರಿ, ಹೇಮಾವತಿ, ಲಕ್ಷ್ಮಣ್ ತೀರ್ಥ. ನೋಡಿ, ನಾವು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ಗೆ ಹೋಗ್ಬೇಕಾಗಿಲ್ಲ ತ್ರಿವೇಣಿ ಸಂಗಮವನ್ನ ನೋಡೋದಕ್ಕೆ. ನಮ್ಮ ಪಕ್ಕದ ಅಂಬಿಗರಳ್ಳಿ ಬಳಿನೇ ಇದೆ ತ್ರಿವೇಣಿ ಸಂಗಮ. ಇಂಥ ಬಹಳ ಪ್ರಸಿದ್ಧವಾದ ಸ್ಥಳಗಳನ್ನ ತನ್ನ ಒಳಗೆ ಇಟ್ಕೊಂಡಿರ್ತಕ್ಕಂಥ ನಮ್ಮ ಕೃಷ್ಣರಾಜಪೇಟೆ ತಾಲೂಕು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಮ್ಮ ತಾಲೂಕಿಗೆ ಬಂದ ನಂತರ ನಮ್ಮ ತಾಲೂಕಿನ ಆರ್ಥಿಕ ಸ್ಥಿತಿಗತಿನೇ ಬದಲಾಗಿದೆ. ಹೆಣ್ಣು ಮಕ್ಕಳು ಸ್ವಾವಲಂಬಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಅವರಿಗೆ ಎಲ್ಲ ರೀತಿಯ ವೃತ್ತಿ ಕೌಶಲ್ಯ ಮಾರ್ಗದರ್ಶನವನ್ನು ನೀಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಜೊತೆಗೆ ನಿಮಗೂ ಕೂಡ ಒಂದು ಪ್ರೇರೇಪಣೆಯನ್ನು ನೀಡಿ ನೀವೆಲ್ಲರೂ ಕೂಡ ಸಾಧಕರಾಗಬೇಕು, ನೀವು ಸಾಧನೆಯನ್ನ ಮಾಡಬೇಕು. ಏನು ಈಗ SLC ನಿಮ್ಗೆ ಒಂದು ವೇದಿಕೆ, ನಿಮ್ಗೆ ಗುರಿಯನ್ನ ಮುಟ್ಟೋದಕ್ಕೆ ಒಂದು ಪ್ಲಾಟ್ಫಾರಮ್. ಅದಾದ ನಂತರ ನೀವು PUC ವ್ಯಾಸಂಗ ಮಾಡಿ ಕಾಂಪಿಟೇಟಿವ್ ಸ್ಪರ್ಧಾತ್ಮಕ ಪರೀಕ್ಷೆ ನೀಟ್ ಪರೀಕ್ಷೆಯನ್ನ ನೀವು ತಗೊಂಡ್ರೆ ಇಂಜಿನಿಯರ್ ಆಗ್ಬೋದು, ಡಾಕ್ಟರ್ಗಳಾಗ್ಬೋದು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ನಿಮಗೆ ಮೂಲ ಒಂದು ವೇದಿಕೆಯಾಗಿ ಕೆಲಸವನ್ನ ಮಾಡ್ತಕ್ಕಂಥದ್ದು SLC ಪರೀಕ್ಷೆ. ಹಾಗಾಗಿ ನೀವೆಲ್ಲರೂ ಕೂಡ ಆಲಂಬಾಡಿ ಪ್ರೌಢಶಾಲೆಗೆ ಒಂದು ಇತಿಹಾಸ ಇದೆ. ಅತ್ಯುತ್ತಮವಾದ ಫಲಿತಾಂಶವನ್ನು ನೀಡ್ತಾ ಒಂದು ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಾ ಇರತಕ್ಕಂಥ ನಮ್ಮ KRಪೇಟೆ ತಾಲೂಕಿನ ಪ್ರೌಢಶಾಲೆಗಳಲ್ಲಿ ಆಲಂಬಾಡಿ ಶಾಲೆ ಕೂಡ ಒಂದು. ನಿಮ್ಮ ಪ್ರೌಢಶಾಲೆ ಬಹಳ ಶಿಸ್ತಿಗೆ, ಈಗಾಗಲೇ ನಮ್ಮ ಯೋಗೇಶ್ ಸರ್ ಅವರು ತಿಳಿಸಿದ್ರು, ವಿದ್ಯಾರ್ಥಿಗಳೆಲ್ಲ ಬಹಳ ಶಿಸ್ತುಬದ್ಧವಾಗಿದ್ದಾರೆ, ಒಂದು ಸಂಸ್ಕಾರವನ್ನು ರೂಢಿಸಿಕೊಂಡಿದ್ದಾರೆ. ಮುಂದೆ ಬರ್ತಕ್ಕಂಥ ಪರೀಕ್ಷೆನಲ್ಲಿ ಗುರಿಯನ್ನ ಖಂಡಿತವಾಗಿ ಮುಕ್ತಾರೆ ಎನ್ನುವಂತ ಆತ್ಮವಿಶ್ವಾಸದ ನುಡಿಗಳನ್ನ ಹೇಳಿದರು. ಹಾಗಾಗಿ ನೀವೆಲ್ಲರೂ ಕೂಡ ನಿಮ್ಮ ತಂದೆ ತಾಯಿಗಳಿಗೆ, ನಿಮ್ಮ ಗುರು ಹಿರಿಯರಿಗೆ ಒಂದು ಹೆಸರನ್ನ, ಕೀರ್ತಿಯನ್ನ ತರ್ತಕ್ಕಂಥ ವಿದ್ಯಾರ್ಥಿಗಳಾಗಿ ಹೊರಹೊಮ್ಮಬೇಕು. ಏನು ಈಗಾಗಲೇ ನೀವು ತರಗತಿಗಳ ಜೊತೆಗೆ ವಿಶೇಷವಾಗಿ ಪಡ್ಕೊಂಡಿರುವಂತಹ ಟ್ಯೂಷನ್ ಕೌಶಲ್ಯವನ್ನ ನಿಮ್ಮ ಪರೀಕ್ಷೆನಲ್ಲಿ ನೀವು ಸದ್ಬಳಕೆ ಮಾಡ್ಕೋಬೇಕು. ಸದ್ಬಳಕೆ ಮಾಡ್ಕೊಳ್ಳೋದ್ರ ಮೂಲಕ SSLC ಪರೀಕ್ಷೆನಲ್ಲಿ ನಮ್ಮ KRಪೇಟೆ ತಾಲೂಕಿನ ಹಲವಾರು ಪ್ರೌಢಶಾಲೆಗಳ ಜೊತೆಗೆ ಆಲಂಬಾಡಿ ಸರ್ಕಾರಿ ಪ್ರೌಢಶಾಲೆ ಮೊದಲನೇ ಸ್ಥಾನವನ್ನ ಪಡೆಯತಕ್ಕಂಥ ದಿಕ್ಕಿನಲ್ಲಿ ನೀವೆಲ್ಲರೂ ಕೂಡ ದೃಢವಾದ ಸಂಕಲ್ಪವನ್ನ ಮಾಡಬೇಕು ಅನ್ನುವಂತ ಮನವಿಯನ್ನು ಮಾಡ್ತಾ, ಇವತ್ತು ಟ್ಯೂಷನ್ ತರಬೇತಿಯ ಸಮಾರೋಪ ಸಮಾರಂಭ ಬಹಳ ಅಚ್ಚುಕಟ್ಟಾಗಿ ನಡೆದಿದೆ. ಈ ಕಾರ್ಯಕ್ರಮ ಪ್ರೌಢಶಾಲೆಯ ವಿಶೇಷ ಪಾಠ 3 ತಿಂಗಳು, ಡಿಸೆಂಬರ್, ಜನವರಿ, ಫೆಬ್ರವರಿನಲ್ಲಿ ಹೆಚ್ಚುವರಿಯಾಗಿ ಪಾಠ ಅಂತ ಹೇಳ್ತೀನಿ ನಾನು. ಟ್ಯೂಷನ್ ಅಂತ ಹೇಳಕ್ ಹೋಗಲ್ಲ, ಯಾಕೆಂದ್ರೆ ಟ್ಯೂಷನ್ ಅಂತ ಅಂದ್ರೆ ಹೆಚ್ಚು ಮನೆ ಪಾಠ ಮಾಡೋದನ್ನ ಟ್ಯೂಷನ್ ಅಂತ ಹೇಳ್ತೀವಿ ನಾವು. ಶಾಲೆಯಲ್ಲೇ ಮಾಡ್ತಾ ಇರ್ತಕ್ಕಂಥದ್ದು ನಿಮಗೆ ಸಮಯ, ಹೆಚ್ಚುವರಿ ಸಮಯವನ್ನು ಪಾಠ ಮಾಡೋದಕ್ಕೋಸ್ಕರ ಅನುವನ್ನು ಮಾಡಿಕೊಟ್ಟು ಆ ಶಿಕ್ಷಕರಿಗೆ ಒಂದು ಪ್ರೋತ್ಸಾಹಧನವನ್ನು ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ವತಿಯಿಂದ ಮಂಜುನಾಥೇಶ್ವರದ ಪ್ರಸಾದದ ರೀತಿಯಲ್ಲಿ ವೀರೇಂದ್ರ ಹೆಗಡೆಯವರು ಮತ್ತು ಮಾತೃಶ್ರೀ ಹೇಮಾವತಿ ಅಮ್ಮನವರ ಕೃಪೆಯಿಂದ ಸಿಕ್ಕಿರ್ತಕ್ಕಂಥ ಆ ಸವಲತ್ತಿನ ಇದು ಸಮಾರೋಪ ಸಮಾರಂಭ. ಇಷ್ಟೊತ್ತಿನವರೆಗೆ ಬಹಳ ಜನ ಎಲ್ಲರೂ ಕೂಡ ಮಾತಾಡಿದ್ದಾರೆ. ನಾನು ಬೇರೆ ವಿಚಾರಗಳನ್ನ ಮಾತಾಡೋಕೆ ಹೋಗಲ್ಲ. ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳು ಈ ವರ್ಷ 10th ಸ್ಟ್ಯಾಂಡರ್ಡ್ನಲ್ಲಿ ಈಗ 18ರಿಂದ ಬರುವ 18ರಿಂದ ಪರೀಕ್ಷೆಗೆ ನೀವೆಲ್ಲ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿದ್ದೀರಾ. ಈ 10th ಸ್ಟ್ಯಾಂಡರ್ಡ್ ಮಕ್ಕಳು ಒಂದ್ಸರಿ ಕೈ ಎತ್ತಿ ನೀವು.
ಒಂದೇ ಸೈಡಲ್ಲಿ ಇದ್ದೀರಾ, ಆ ಕಡೆ ಸೈಡಲ್ಲಿ ಒಂದು 3, 5, 7. ನೀವು 7 ಜನ ಇದ್ದೀರಿ ಮೇಲೆ. ಇವರೆಲ್ಲ ಒಂದು ಸೈಡಲ್ಲಿ ಇದ್ದಾರೆ, ಅದಕ್ಕೋಸ್ಕರ ಅಷ್ಟೇ, ಬೇರೆ ಏನಕ್ಕೂ ಅಲ್ಲ. ಈ ನಿಮ್ಮ ಶಾಲಾ ಹಾಜರಾತಿಯಲ್ಲಿ ಆಬ್ಸೆಂಟ್ ಕಡಿಮೆ ಇರ್ತಕ್ಕಂಥ ಅಭ್ಯರ್ಥಿಗಳು ಯಾರು? ಇಲ್ಲಿ ಸ್ಟೂಡೆಂಟ್ಸ್ ಅಲ್ಲಿ ನೀವು 90 ಅಂಡ್ ಅಬೌವ್ ಇರ್ತಕ್ಕಂಥವ್ರು ಅಟೆಂಡೆನ್ಸ್, ಅಥವಾ 95 ಅಂಡ್ ಅಬೌವ್ ಇರೋರು, ಅಥವಾ ಟಾಪರ್. ನಿಮ್ಮ ಹತ್ರ ಏನಾದರೂ ಸ್ಟ್ಯಾಟಿಸ್ಟಿಕ್ಸ್ ಇದೆಯಾ? ಈಗ ಶಾಲೆಯಲ್ಲಿ ಬಹಳ ಅತಿ ಕಡಿಮೆ ಹಾಜರಾತಿ ಇರ್ತಕ್ಕಂಥವ್ರು, ಆಯ್ತು, ಅತ್ಯಂತ ಹೆಚ್ಚು ಹಾಜರಾತಿ ಇರ್ತಕ್ಕಂಥವ್ರು ಯಾರು? ಯಾರು? ಪ್ರಜ್ವಲ್ ತೋರ್ಸ ಕೈಯತ್ತೋ. ಒಂದು ದಿನ ಅಬ್ಸೆಂಟ್ ಆಗಿಲ್ವಾ ನೀನು? ಎಷ್ಟು ದಿನ ಅಬ್ಸೆಂಟ್ ಆಗಿದ್ಯಾ? 2 ದಿನ. ನೀನೇ ಕನಿಷ್ಠ. ಬೇರೆಯವರು? ವಿಕಾಸ್ ನೀವು ಎಷ್ಟು ದಿನ? 3 ದಿನ. ತೊಂದರೆ ಇಲ್ಲ. ಹೆಚ್ಚು ಅಬ್ಸೆಂಟ್ ಆಗಿರೋರು ಯಾರು? ಅಲ್ಲ, ಇಲ್ಲಿರೋರಲ್ಲಿ ಹೆಚ್ಚು ಆಬ್ಸೆಂಟ್ ಆಗಿರ್ತಕ್ಕಂಥವ್ರು, ಹಾಜರಾತಿ ಕಡಿಮೆ ಇರ್ತಕ್ಕಂಥವ್ರು ನೀವು ಸೆಲ್ಫ್ ಹೇಳಿ. ನೀವು ನಾವು ಇದನ್ನೇನು ಅಟೆಂಡೆನ್ಸ್ ತೆಗ್ಸಿ ನೋಡಿ ನಾನು ತಗೋತೀವಿ, ಅದೇನು ದೊಡ್ಡ ಕೆಲಸ ಏನಲ್ಲ ಅದು. ನನ್ನನ್ನೇ ತಪ್ಪಿಸ್ಕೊಳ್ಳೋದು. ಈಗ ಇವತ್ತು ಸಮಾರಂಭ ಆದ ನಂತರ ಟ್ಯೂಷನ್ ಇದೆಯಾ ಮೇಡಮ್ ಅವರೇ? ಎಲ್ಲಿವರೆಗಿದೆ? 17ನೇ ತಾರೀಕುವರೆಗೂ ಮಾಡ್ತೀರಾ? 16ರವರೆಗೂ ಮಾಡ್ತೀರಾ? ಮತ್ತೆ ಎಕ್ಸಾಮ್ ಗ್ಯಾಪ್ ಮುಗಿದಾದ್ಮೇಲೆ ಕೂಡ ಬರ್ಲಿಕ್ಕೆ ಮಾಡಿದೀವಿ. ಅದಕ್ಕೆ ನನ್ನ ಸಲಹೆ ಏನು ಅಂದ್ರೆ, ಆ ಆಬ್ಸೆಂಟ್ ಆಗಿದ್ದಂತ ಮಕ್ಕಳು ಆ ಪಾಠನ ಕೋಪ್ ಅಪ್ ಮಾಡ್ಕೊಂಡಿದಾರ ಇಲ್ವಾ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸಿ. ಪರ್ಟಿಕ್ಯುಲರ್ ಆಗಿ ಅವರ ಯಾವ ಡೇಟ್ ಅಲ್ಲಿ ಆಬ್ಸೆಂಟ್ ಆಗಿದ್ದಾರೆ, ಆ ಯಾವ ಡೇಟ್ ನಲ್ಲಿ ಆಬ್ಸೆಂಟ್ ಆಗಿದ್ದಂತ ಮಕ್ಕಳಲ್ಲಿ ಪಾಠ ಅವತ್ತು ಏನ್ ನಡೆದಿರ್ತದೆ ಅವ್ರ ನೋಟ್ಸ್ ಅಲ್ಲಿ ಇರ್ತಕ್ಕಂಥದ್ದು, ಅದನ್ನ ಅವರು ಓದಿದಾರೆ. ಅದ್ರ ಬಗ್ಗೆ ನೀವು ಗಮನ ಹರಿಸಿದ್ರೆ, ಯಾಕೆಂದ್ರೆ ಅಲ್ಲಿ ಯಾವತ್ತೋ ಒಂದು ದಿನ ಅವರು ಶಾಲೆಗೆ ಬಂದಿರಲ್ಲ, ನೀವು ಮಾಡಿರೋ ಪಾಠಗಳು ಬೇರೆ ಪಾಠಗಳು ಇರ್ತವೆ ಅವತ್ತು. ಆ ಪಾಠದ ಬಗ್ಗೆ ಅವ್ರು ಗಮನ ಹರಿಸಕ್ ಆಗಲ್ಲ, ಅವ್ರಿಗೆ ಅರ್ಥ ಆಗಿರಲ್ಲ ಅದು. ಅದನ್ನ ಮಕ್ಕಳು ಯಾರು ಹೇಳ್ಕೊಡುವಂತ ಪರಿಸ್ಥಿತಿನಲ್ಲಿ ಇರಲ್ಲ. ಇವರು ಅದನ್ನ ತಿಳ್ಕೊಳ್ಳೋಂತ ಪ್ರಯತ್ನ ಮಾಡಿರಲ್ಲ. ಅವರು ಹೆಂಗೋ ಒಂದು ನಡೆಯುತ್ತೆ ಅಂತ ಹೋಗ್ತಾ ಇರ್ತಾರೆ. ಹೋದ್ ಸಾರಿ ನಿಮ್ಗೆಲ್ರಿಗೂ ಸ್ವಲ್ಪ ಪರ್ಸೆಂಟೇಜ್ ಕುಸಿತ ಆಗ್ಲಿಕ್ಕೆ ಕಾರಣ ವೆಬ್ಕಾಸ್ಟಿಂಗ್. ಇವರೆಲ್ಲ ಮೈ ಮರೆತು ಕೂತಿದ್ರು. ಅಕ್ಕಪಕ್ಕ ಎಡಬಲ ನೋಡ್ಬೋದು, ಎಡಗಣ್ಣು ಬಲಗಣ್ಣು ತಿರುಗಿಸ್ಲಿಕ್ಕೆ ಅವಕಾಶ ಇದೆ, ನಾವ್ ಹೆಂಗೋ ಬರೆದು ಪಾಸ್ ಆಯ್ತೀವಿ ಅಂತ ಅನ್ಕೊಂಡಿದ್ರು. ವೆಬ್ಕಾಸ್ಟಿಂಗ್ ಆಗಿದ್ದರಿಂದ ಪರ್ಸೆಂಟೇಜ್ ಒಂದ್ಸರಿ ತುಂಬಾ ಗಣನೀಯ ಪ್ರಮಾಣದಲ್ಲಿ ಕುಸಿತ ಆಗಿತ್ತು. ಈ ಸರಿ ನೀವೆಲ್ಲರೂ ಕೂಡ ಎಚ್ಚರಿಕೆಯಿಂದ ನಡೆದಿದ್ದೀರಾ. ಮೊದಲನೇ ದಿನದಿಂದ ಎಚ್ಚರಿಕೆ ವಹಿಸಿದ್ದೀರಾ. ಅದರಲ್ಲಿ ಈಗ ಆಬ್ಸೆಂಟ್ ಆಗಿರೋದ್ರ ಬಗ್ಗೆ ನೀವು ಗಮನ ಹರಿಸಿ ಮಕ್ಕಳಿಗೆ. ಅದರಲ್ಲಿ ವಿಶೇಷವಾಗಿ ಹಿಂದಿ ಫೇಲ್ ಆಗಿದೆ ಅನ್ನೋಂಥದ್ದು ಹೋದ್ ಸಾರಿ ಇದ್ದ ವಿದ್ಯಾರ್ಥಿಗಳಿಗೆ ನೀವು ಖಂಡಿತ ತಪ್ಪು ಗ್ರಹಿಕೆ ಇಟ್ಕೋತೀರಾ. ಹೋದ ವರ್ಷದ ಮಕ್ಕಳು ಹಿಂದಿಯಲ್ಲಿ ಫೇಲ್ ಆಗಿದ್ದಾರೆ ಅಂದ್ರೆ ಈ ವರ್ಷದ ಮಕ್ಕಳು ಹಿಂದಿಯಲ್ಲಿ ಫೇಲ್ ಆಗಲ್ಲ. ಈ ವರ್ಷದ ಮಕ್ಕಳು ಯಾವುದ್ರಲ್ಲಿ ಫೇಲ್ ಆಗ್ತಾರೆ ಅನ್ನೋಂಥದ್ದು ನೀವು ಟೆಸ್ಟ್ ಮಾಡಿರ್ತೀರಲ್ಲ, ನೀವು ಟೆಸ್ಟ್ಗಳು ನಡೆಸ್ತಾ ಇದ್ದೀರಾ. ಎಷ್ಟು ಟೆಸ್ಟ್ ಮಾಡಿದ್ದೀರಾ ಈ ವರ್ಷದಲ್ಲಿ? ಪ್ರತಿ ತಿಂಗಳು ಮಾಡ್ತಾ ಇದ್ದೀರಾ? ಆ ಪ್ರತಿ ತಿಂಗಳು ಫೇಲ್ ಆಗಿರೋ ಸ್ಟೂಡೆಂಟ್ಸ್ ಯಾರು ಅದನ್ನ ನೋಟ್ ಮಾಡ್ಕೊಂಡಿದ್ದೀರಾ? ಅವ್ರಿಗೆ ಹೆಚ್ಚುವರಿ ಪಾಠ ಕೊಡಿ, ಅವ್ರನ್ನ ಹೆಚ್ಚು ಗಮನ ಹರಿಸಿ. ಆಮೇಲೆ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿರೋರು ಇರ್ತಾರಲ್ಲ, ಅವ್ರ ಕೈಯಲ್ಲಿ ಕ್ಲಾಸ್ ಮಾಡಿಸಿ. ಅವ್ರ ಕೈಯಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತಗೊಳ್ಳೋ ಸ್ಟೂಡೆಂಟ್ಸ್ ಇದಾರಲ್ಲ, ಅವ್ರ ಕೈಯಲ್ಲಿ ಫೇಲ್ ಆಗಿರೋ ಸ್ಟೂಡೆಂಟ್ಸಿಗೆ ನೀವು ಅವ್ರ ಜೊತೆನಲ್ಲಿ ಕೂತು ಅವ್ರನ್ನ ಗೈಡ್ ಮಾಡಿದ್ರೆ ನೀವು 100% 100 ಖಂಡಿತವಾಗೂ ಇದು ಮಾಡ್ಕೋಬಹುದು. ಈ ವರ್ಷ 9ನೇ ಕ್ಲಾಸ್ನಲ್ಲಿ ಇರೋ ಮಕ್ಕಳು ಎಷ್ಟು ಜನ ಇದ್ದಾರೆ ಕೈಯಲ್ಲಿ? ನೀವು ಕೂತ್ಕೊಳ್ಳಪ್ಪ, ನೀವು ಕೂತ್ಕೊಳ್ಳಿ. ನಿಮಗೆ ಒಂದು ಟಾಸ್ಕ್, ಮುಂದಿನ ವರ್ಷ ಕೈ ಇಳಿಸಿ. 9ನೇ ತರಗತಿಯಲ್ಲಿ ಇರ್ತಕ್ಕಂಥ ಮಕ್ಕಳು ಮುಂದಿನ ಶೈಕ್ಷಣಿಕ ವರ್ಷ 10ನೇ ತರಗತಿಗೆ ನೀವು ಬರುವಾಗ ನಿಮಗೆ ಯಾವುದೋ ಒಂದು ಅಕಸ್ಮಾತ್ ನಿನ್ನ ಅನಾರೋಗ್ಯನೋ ಅಥವಾ ನಿಮ್ಮ ಮನೆಯಲ್ಲಿ ಏನಾದ್ರೂ ಅಹಿತಕರ ಘಟನೆಗಳೋ ಅಥವಾ ಇನ್ನೊಂದು ಇದ್ರೆ ಮಾತ್ರ ಬಿಟ್ಟು ಯಾವುದೇ ಕಾರಣಕ್ಕೂ ನಾವು ಶಾಲೆಗೆ ತಪ್ಪಿಸ್ಕೊಳ್ಳಲ್ಲ. ನಾನು ಶಾಲೆಗೆ ಬರ್ದೇನೆ ನಾನು ಅಲ್ಲಿ ಇಲ್ಲಿ ಕೂತ್ಕೊಳ್ಳಲ್ಲ, ನಾನು ಶಾಲೆಗೆ ಕಡ್ಡಾಯವಾಗಿ ಬರ್ತೀನಿ ಅನ್ನೋಂಥ ಪ್ರತಿಜ್ಞೆನ ನೀವು ಮಾಡಿದ್ರೆ ಮುಂದಿನ ವರ್ಷ 100ಕ್ಕೆ 100 ಆಲಂಬಾಡಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಫಲಿತಾಂಶ ಬರೋದಕ್ಕೆ ಯಾವುದೇ ತರದ ಅನುಮಾನ ಪಡಬೇಡಿ. ನೀವೆಲ್ಲರೂ ಒಂದು ಸಂಕಲ್ಪ ಮಾಡಬೇಕು. ನೀವು 9ನೇ ಕ್ಲಾಸಲ್ಲಿ ಇರೋ ಮಕ್ಕಳು ಮುಂದಿನ ಸಾರಿಗೆ 10ಗೆ ಬಂದಾದ್ಮೇಲೆ ಶಾಲೆ ಆರಂಭ ಆದ ದಿನದಿಂದ ಪರೀಕ್ಷೆ ಅಡ್ಮಿಷನ್ ಟಿಕೆಟ್ ತಗೊಂಡು ನೀವು ಪರೀಕ್ಷೆಗೆ ಹೋಗೋವರೆಗೆ ಒಂದು ದಿನ ಕೂಡ ನಾನು ಗೈರು ಹಾಜರಾಗಲ್ಲ. ಆ ಪ್ರತಿಜ್ಞೆ ನೀವು ಮಾಡಿ. 2ನೇ ಕೆಲಸ ಏನ್ ಮಾಡ್ಬೇಕು ಗೊತ್ತಾ? ಇವತ್ತೊಂದು ಟೆಸ್ಟ್ ಮಾಡ್ತೀನಿ. ಈಗ ನಾನು ಈ 10th ಮಕ್ಕಳಿಗೆ ಕೇಳ್ತೀವಿ, ಯಾರಾದ್ರೂ ಒಬ್ಬರನ್ನ ಮಾತ್ರ ನೀನು ನಿಂತ್ಕೊಳ್ಳಪ್ಪ, ನೀನು ಈಗ ಬಂದು ಮಾತಾಡೋದಲ್ಲ. ನಮ್ಮ KR ಪೇಟೆ ತಾಲೂಕಿನ ಸಮಾಜ ಸೇವಕರು, ಕೊಡುಗೈ ದಾನಿಗಳು, ಬಡವರು ಮತ್ತು ದೀನದಲಿತರ ಸೇವೆಯಲ್ಲಿ ಭಗವಂತನನ್ನ ಕಾಣುವಂತ ಪ್ರಾಮಾಣಿಕವಾದ ಪ್ರಯತ್ನವನ್ನ ಮಾಡ್ತಾ ಇರುವಂತ ನಮ್ಮ ಪಕ್ಕದ
ಆಲಂಬಾಡಿ ಕಾವಲು ಗ್ರಾಮದಲ್ಲಿ ಜನಿಸಿ ಇವತ್ತು ನಮ್ಮ KR ಪೇಟೆ ತಾಲೂಕಲ್ಲಿ ಯಾರು ಬಡವರ ಬಗ್ಗೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ನಮ್ಮ ಮಲ್ಲಿಕಾರ್ಜುನ್ ಸರ್ ಅವರು ಇವತ್ತು ಧರ್ಮಸ್ಥಳ ಜನಜಾಗೃತಿ ವೇದಿಕೆಯ ಚನ್ನರಾಯಪಟ್ಟಣ ಜಿಲ್ಲಾ ಅಧ್ಯಕ್ಷರಾದ ನಂತರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವತ್ತು ನಮ್ಮ KR ಪೇಟೆ ತಾಲೂಕು ವತಿಯಿಂದ 3 ಶಾಲೆಗಳಲ್ಲಿ ಟ್ಯೂಷನ್ ಕ್ಲಾಸ್ SLC ಮಕ್ಕಳಿಗೆ ವಿಶೇಷವಾಗಿ ನಡೀತಾ ಇದೆ. ಒಂದು ಬಲ್ಲೇನಹಳ್ಳಿ, ಒಂದು ಸೋಮನಹಳ್ಳಿ, ಒಂದು ಆಲಂಬಾಡಿ. ಇವತ್ತು ಆಲಂಬಾಡಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ಸಮಾರಂಭವನ್ನು ಉದ್ಘಾಟನೆ ಮಾಡಿ ತಮ್ಮನ್ನೆಲ್ಲ ಕುರಿತು ಮಾತನಾಡಿದಂತ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕರಾಗಿರುವಂತ ಯೋಗೇಶ್ ಸರ್ ಅವರೇ, ಹಾಗೆ ಈ ಶಾಲೆಯ ಮುಖ್ಯ ಶಿಕ್ಷಕರಾದ ಪುಷ್ಪಲತಾ ಮೇಡಮ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತ ಸಮತಾ ಮೇಡಮ್ ಅವರೇ, ಹಾಗೆ ನಿಮ್ಗೆಲ್ರಿಗೂ ಕೂಡ ಟ್ಯೂಷನ್ ಅನ್ನ ನೀಡಿ ನಿಮ್ಮನ್ನೆಲ್ಲ ಮುಂದೆ ಬರ್ತಕ್ಕಂಥ 18ನೇ ತಾರೀಕಿಂದ ಬರ್ತಾ ಇರತಕ್ಕಂಥ SLC ಪರೀಕ್ಷೆ, ನೀವು ಪರೀಕ್ಷೆ ಬಗ್ಗೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವೇನು ಶಾಲೆ ಅವಧಿನಲ್ಲಿ ಶಾಲೆಯಲ್ಲಿ ಓದಿರ್ತೀರಿ, ಕಲ್ತಿರ್ತೀರಿ, ಅದರ ಜೊತೆಗೆ ಈಗ ನೀವು ಟ್ಯೂಷನ್ ನಲ್ಲಿ ಪಡೆದಿರುವಂತ ಜ್ಞಾನವನ್ನ ನೀವು ಸದ್ಬಳಕೆ ಮಾಡಿಕೊಂಡ್ರೆ ಇವತ್ತಿಂದ ಪ್ರಯತ್ನ ಮಾಡಿದ್ರೆ ಸಾಕು, ನೀವು ಎಲ್ಲರೂ ಕೂಡ ಉತ್ತೀರ್ಣರಾಗಬಹುದು. ಹಾಗೆ ನಮ್ಮ ಫ್ರೆಂಡ್ ಹೇಳಿದಾಗೆ ನಿಮ್ಮ ಗೋಲು 100ಕ್ಕೆ 100 ಅಂಕಗಳ ಹತ್ರ ಇರಬೇಕು. ನೀವು 100 ಅಂಕಗಳಿಗೆ ನಿಮ್ಮ ಗುರಿಯನ್ನ ಇಟ್ಕೊಂಡ್ರೆ ನೀವು 85, 90, 95, 98, 99, 100 ಆ ರೀತಿ ನಿಮ್ಮನ್ನ ಸಜ್ಜು ಮಾಡಿರುವಂತ ಅನ್ವಿತಾ ಮೇಡಮ್ ಅವರೇ, ಹಾಗೆ ನಮ್ಮ ತಾಲೂಕು ಯೋಜನಾಧಿಕಾರಿಗಳಾಗಿರುವಂತ ತಿಲಕ್ ರಾಜ್ ಸರ್ ಅವರೇ, ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ಎಲ್ಲ ಪತ್ರಕರ್ತ ಸನ್ಮಿತ್ರರೇ, ಹಾಗೆ ಗಣಪತಿ ಅವರೇ, ಜ್ಞಾನ ವಿಕಾಸ ಯೋಜನಾಧಿಕಾರಿಗಳಾದ ಗೀತಾ ಅವರೇ, ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಉತ್ಸಾಹದಿಂದ ಭಾಗವಹಿಸಿರುವಂತ ಎಲ್ಲ ವಿದ್ಯಾರ್ಥಿನಿಯರೇ, ಈಗಾಗಲೇ ನಮ್ಮ ಯೋಗೇಶ್ ಸರ್ ಅವರು ತಿಳಿಸಿದಾಗೆ ಇವತ್ತು ನೋಡ್ತಾ ಇದ್ರಿ, ಜಾಗತಿಕ ಜಗತ್ತು ಸ್ಪರ್ಧಾ ಪ್ರಪಂಚ. ಈ ಸ್ಪರ್ಧಾ